ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜ್ಯದ ಎಲ್ಲವೂ ಒಂದಾದರೆ ಬೆಂಗಳೂರು ಗ್ರಾಮಾಂತರ ಒಂದು ಪ್ರತಿಷ್ಠೆ ನಿರ್ಣಾಯಕ ಗೆಲ್ಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆಯಾ? ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ರೀ. ನನಗೆ 28 ಸೀಟು ಮುಖ್ಯ. 28 ಸೀಟು ಮುಖ್ಯ. ದೇವೇಗೌಡರು ಒಂದು ಮಾತನ್ನು ಹೇಳಿದರು ಹಿಂದೆ ಮೋದಿಯವರ ವಿಚಾರದಲ್ಲಿ. ಅಂದರೆ ಮೋದಿಯವರು ಗೆದ್ದಿದ್ದೇ ಆದಲ್ಲಿ ನಾನು ದೇಶ ಬಿಟ್ಟು ಹೋಗ್ತೀನಿ ಅನ್ನುವಂಥ ಮಾತನ್ನು ಈಗ ನೀವು ಕೂಡ ಆ ಮಾತನ್ನು ಪದೇ ಪದೇ ಉಲ್ಲೇಖ ಮಾಡ್ತಿದ್ರಿ. ಯಾಕೆಂದ್ರೆ ಆಡು ಮಾತು ಚೇಂಜ್ ಮಾಡ್ಬೋದಲ್ಲ. ಹೇಳಿದ್ದು ನಿಜ ತಾನೇ, ಗೆದ್ದರೆ ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ. ಅದಕ್ಕೆ ಮೋದಿಯವ್ರು ಹೇಳಿದ್ರು ಬೇಡ ಬಿಟ್ಟೋಗ್ಬಿಡಿ, ನನ್ನ ಮನೇಲಿ ಜಾಗ ಕೊಡ್ತೀನಿ ಬಂದಿರಿ ಅಂತ ಹೇಳ್ತಾ ಇದ್ರು. ಅವ್ರು ಹೇಳಿದ್ದು ಸತ್ಯ ಇದೆಯಲ್ವಾ? ಅವರು ಇದ್ದ ಮಾತು ಹೇಳ್ತಾ ಇದ್ದೀನಿ. ಈ ಯಡಿಯೂರಪ್ಪನವ್ರು ನನಗೆ ಹೇಳಿದ್ರು ಹುಷಾರು ಡಿಕ್ಕೆ ಅಪ್ಪ ಮಕ್ಕಳು ನಂಬೇಡ ಅಂತ ಹೇಳಿದ್ರು. ಹೇಳಿದ್ದು ಇದೆಯಾ ತಾನೇ, ಎಲ್ಲ ದಾಖಲೆ ಇದೆಯಲ್ಲ. ನೀವು ಆ ಮಾತುಗಳನ್ನ ತೋರಿಸ್ತಾನೆ ಇಲ್ಲ ಟಿ ವಿಲಿ ತೋರಿಸಿ ಏನೇನು ನುಡಿಮುತ್ತುಗಳನ್ನು ನುಡಿದಿದ್ರು. ಈಗ ಪಾರ್ಲಿಮೆಂಟ್ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಏನೇನು ಮಾತಾಡಿದ್ರು ಅವೆಲ್ಲ ತೋರಿಸಿ ನೀವು. ಸರ್, ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ನೀವು ತುಂಬ ಸಾಫ್ಟ್ ಆಗಿದ್ರಿ. ಅಂದರೆ ಯಾವುದೇ ರೀತಿಯಲ್ಲಿ ಕೂಡ ಬ್ಯಾಲೆನ್ಸ್ ತಪ್ಪಿ ಮಾತಾಡುವಂಥ ಒಂದು ಪ್ರಯತ್ನ ಆಗ್ತಿಲ್ಲ. ಈಗ ಯಾಕೆ ಅಂಥ ನೇರ ಫೈಟ್ ಮಾಡೋ ಥರದ್ದು ಅಂತ ಸರ್? ಏನೇಳಿ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ನೀವು ಕುಮಾರಣ್ಣ ಅಂತ ಪ್ರೀತಿಯಿಂದ ಮಾತಾಡ್ತಿದ್ರಿ. ಯಾಕೆ ಸರ್ ಈಗ ಅವರು ಕುಮಾರಣ್ಣ ವಚನಭ್ರಷ್ಟ ಅನ್ನುವಂಥ ಮಾತನ್ನು ಹೇಳ್ತಿದ್ರೆ, ಸೊ ಅವ್ರದ್ದೆಲ್ಲ ಬಂಡವಾಳ ಬಯಲು ಮಾಡ್ತೀವಿ ಅಂತಿದ್ರಿ. ಯಾರಿಗೆ ಎಷ್ಟು ಗೌರವ ಕೊಡಬೇಕು ಇವತ್ತು ಕೊಡ್ತೀನಿ, ನಾಳೆನೂ ಕೊಡ್ತೀನಿ. ಸಿ ಪಾಲಿಟಿಕ್ಸಲ್ಲಿ ಒಬ್ರಿಗೆ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ಅವರು ರೆಸ್ಪೆಕ್ಟ್ ಬಿಟ್ಟು ಮಾತಾಡಿದ್ರೆ ನಮಗೆ ಗೌರವ ಹೇಗೆ ಬರ್ತದೆ? ಗೌರವ ಬರೋದಿಲ್ಲ. ನೀವು ಮುಖ್ಯವಾಗಿ ಜನರಿಗೆ ಧಮಕಿ ಹಾಕಿ ಬೆದರಿಕೆ ಹಾಕಿ ಮತಗಳನ್ನು ಪಡೆಯೋಕ್ಕೆ ನೀವು ಹೊರಟಿದ್ದೀರಾ ಅನ್ನುವಂಥ ಗಂಭೀರ ಆರೋಪ ನಿಮ್ಮ ಮೇಲೆ ಇದೆ. ಮಾಡಿರೋ ಕೆಲಸಕ್ಕೆ ಕೇಳ್ತಾ ಇದ್ದೀನಿ ಓಟ್ನ. ಓಟ್ ಹಾಕ್ಬೇಕಾದ್ರೆ ಮತದಾರರು ಭಾವನೆ ಮೇಲೆ, ಕೆಲಸದ ಮೇಲೆ, ಭಕ್ತಿ ಮೇಲೆ ಓಟ್ ಹಾಕ್ತಾರೆ. ಸರ್, ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರ ಇರುತ್ತೆ, ಕಾಂಗ್ರೆಸ್ ಸರ್ಕಾರ ಇನ್ನು ಭಾಳ ಬಲಿಷ್ಠವಾಗಿರ್ತದೆ. ಈಗಾಗಲೇ ಕೂಡ ದೇವೇಗೌಡರ ಮಾತನ್ನು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಯಡಿಯೂರಪ್ಪ ಅವರು ಹೇಳಿದ್ದಾರೆ, ಮತ್ತು ವಿಜಯೇಂದ್ರ, ಪ್ರತಿಪಕ್ಷದ ಎಲ್ಲ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ, ಭವಿಷ್ಯ ಇಲ್ಲ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಅವರು ಪಾಪ ಕಾರ್ಯಕರ್ತರೆಲ್ಲ ಬಿಟ್ಟು ಹೊಂಟೋಗ್ತಾ ಇದಾರಲ್ಲ, ಅದಕ್ಕೆ ಅವ್ರಿಗೆಲ್ಲ ಚಾಕ್ಲೇಟ್ ಕೊಡ್ತಾ ಇದ್ದಾರೆ. 136 ಸೀಟ್ ಇದೆ ರೀ. ಜನದ ಆಶೀರ್ವಾದ ತಗೊಂಡು ಗೆಲ್ಲ ಕೇಳಿ ಫಸ್ಟು, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಸರ್, ಇಲ್ಲಿ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆ ಬಳಿಕ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ ಅನ್ನುವಂಥ ಮಾತನ್ನು ಪ್ರತಿಪಕ್ಷಗಳು ಹೇಳ್ತಿದ್ದಾವೆ. ನಿಲ್ಲುತ್ತಾ? BJPಯವರು ಬಡವ್ರಿಗೆ ನಾವು ಸಹಾಯ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ನಮಗೆ ಬಡವ್ರ ಬಗ್ಗೆ ವಿಶ್ವಾಸ ಇದೆ. ನಾವು ಬಡವ್ರಿಗೆ ಸಹಾಯ ಮಾಡಬೇಕು, ಅವ್ರ ಸಾಹುಕಾರರಿಗೆ ಸಹಾಯ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.